ಆನೇಕಲ್ ತಾಲೂಕಿನ ಚಿಂತಲ ಮಡಿವಾಳ ಗ್ರಾಮದ ಬಳಿ ಇರುವ ಶಾಂತಿಪುರ ಪಂಚಾಯತ್ ಪ್ರೀಮಿಯರ್ ಲೀಗ್ನ ಮೊದಲನೇ ಸೀಸನ್ನ ಕ್ರಿಕೆಟ್ ಪಂದ್ಯಾವಳಿಯನ್ನು ಆಯೋಜಿಸಲಾಗಿತ್ತು. ಇನ್ನು ಶಾಂತಿಪುರ ಪಂಚಾಯತ್ ಪ್ರೀಮಿಯರ್ ಲೀಗ್ನ ಮೊದಲನೇ ಸೀಸನ್ನ ಕ್ರಿಕೆಟ್ ಪಂದ್ಯಾವಳಿಗೆ ಗಣ್ಯರು ಹಾಗೂ ಆಯೋಜಕರು ಚಾಲನೆ ನೀಡಿ ಶುಭ ಹಾರೈಸಿದರು. ಇನ್ನು ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಸುಮಾರು 15ಕ್ಕೂ ಹೆಚ್ಚು ತಂಡಗಳು ಭಾಗವಹಿಸಿ ಪ್ರದರ್ಶನ ನೀಡಿದ ದೃಶ್ಯ ಕಂಡುಬಂತು. ಇನ್ನು ಶಾಂತಿಪುರ ಪಂಚಾಯತ್ ಪ್ರೀಮಿಯರ್ ಲೀಗ್ನ ಮೊದಲನೇ ಸೀಸನ್ನ ಕ್ರಿಕೆಟ್ ಪಂದ್ಯಾವಳಿಯ ಆಯೋಜಕರಾದ ಗಟ್ಟಹಳ್ಳಿ ಉಮೇಶ್ ಮಧುಕುಟ್ಟಿ, ವಕೀಲರಾದ ಜೆ. ಕುಮಾರ್ ಮಂಜುನಾಥ್, ಕಾಂತ, ವಕೀಲರಾದ ಗಟ್ಟಹಳ್ಳಿ ಪ್ರದೀಪ್ ರವರು ಎನ್ನಲಾಗಿದೆ. ಇನ್ನು ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಉಸ್ಕೂರು ಮಧುರಣ್ಣ, ಚಿಕ್ಕನಾಗಮಂಗಲ ವೆಂಕಟೇಶ್ ಗುರು, ಗಟ್ಟಹಳ್ಳಿ ಮಂಜುನಾಥ್, ಮುನಿಕೃಷ್ಣ, ಶಿವಪ್ಪ, ಸರ್ಭೇಶ್, ಚೂಡಸಂದ್ರ ಮದನ್, ರಘು, ಮಧು, ಗಟ್ಟಹಳ್ಳಿ ಎ. ರಮೇಶ್, ರಾಯಸಂದ್ರ ಶಂಕರಪ್ಪ, ಗೋವಿಂದರಾಜ್, ಚೂಡಸಂದ್ರ ಸತೀಶ್, ಆನಂದ್, ಶಾಂತಿಪುರ ರಮೇಶ್, ಗಟ್ಟಹಳ್ಳಿ ಆಂಜಿನಪ್ಪ, ರವಿ, ಕುಮಾರಪ್ಪ, ಕಾವೇರಪ್ಪ, ಪೊಲೀಸ್ ರಾಮಸ್ವಾಮಿ, ಸುಧಾಕರ್, ಅನಿಲ್, ಪಿಡಿಒ ರೆಹಮಾನ್, ಶರೀಫ್, ಕಾರ್ಯದರ್ಶಿ ಸದಾಶಿವಯ್ಯ ಮತ್ತು ಕ್ರೀಡಾಪಟುಗಳು ಭಾಗವಹಿಸಿದ್ರು. ಆನೇಕಲ್ ತಾಲೂಕಲ್ಲಿ ಎಲ್ಲ ಒಂದು ಭಾಗದಲ್ಲೂ ಸಹ ಈ ಒಂದು ಕ್ರಿಕೆಟ್ ಟೂರ್ನಮೆಂಟ್ಗಳನ್ನು ಆಯೋಜನೆ ಮಾಡ್ತಾ ಇದ್ರು. ಹಾಗಾಗಿ ನಮ್ಮ ಒಂದು ಪಂಚಾಯತಿಯಲ್ಲಿ ಮಾಡಬೇಕಂತ ನಿಟ್ಟಲ್ಲಿ ಯುವಕರು ಬಂದು ಕೇಳ್ಕೊಂಡಾಗ, ನೀವು ಮಾಡ್ರಪ್ಪ, ನಿಮಗೆ ಏನೇ ಸಹಾಯ ಬೇಕಾದರೂ ನಾವೆಲ್ಲ ನಿಮ್ಮ ಹಿಂದೆ ಇದ್ದೀರಿ ಅಂತ ಅವ್ರಿಗೆ ಹೇಳಿದ್ವಿ. ಹಾಗಾಗಿ ಒಂದು ಟೂರ್ನಿಮೆಂಟನ್ನು ಭಾಳ ಅಚ್ಚುಕಟ್ಟಾಗಿ ಆಯೋಜನೆ ಮಾಡಿದ್ದಾರೆ. ಇದರ ಸದುಪಯೋಗವನ್ನು ತಮ್ಮೆಲ್ಲ ಶಾಂತಿಪುರ ಪಂಚಾಯತ್ ಒಳಪಟ್ಟಂಥ ಆಟಗಾರರು, ಯುವ ಮಿತ್ರರು ಇದನ್ನು ಸರಿಯಾದ ರೀತಿಯಲ್ಲಿ ಬಳಕೆ ಮಾಡಿಕೊಂಡು ನಿಮ್ಮ ಆಟದ ಒಂದು ಕೌಶಲ್ಯವನ್ನು ಇಲ್ಲಿ ಪ್ರದರ್ಶನ ಮಾಡುವುದರ ಮುಖಾಂತರ ನಿಮ್ಮ ಆಟವನ್ನು ಹೊರಗೆಚ್ಚಬೇಕಂತ ನಿಮ್ಮಲ್ಲಿ ಮನವಿ ಮಾಡಿಕೊಳ್ತಾ, ಸೋಲು ಗೆಲುವು ಇದ್ದಿದ್ದೆ, ಯಾರಾದರೂ ಒಬ್ರು ಸೋಲಲೇಬೇಕು, ಒಬ್ರು ಗೆಲ್ಲಬೇಕು. ಸೋಲು ಗೆಲುವು ಇಂಪಾರ್ಟೆಂಟ್ ಅಲ್ಲ. ಆಟ ಆಡುವುದರ ಮುಖಾಂತರ ತಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದು ಮುಖ್ಯ. ಹಾಗಾಗಿ ದಿನನಿತ್ಯ ನೀವು ಯಾವುದೇ ಒಂದು ಆಟ ಆಡುವುದರ ಮುಖಾಂತರ ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಅಂತ ಹೇಳ್ತಾ, ನನಗೆ ಮಾತನಾಡಲು ಅವಕಾಶ ಕೊಡುತ್ತಾ ತಮ್ಮೆಲ್ಲರಿಗೂ ಒಂದು ಆರ್ಗನೈಸರ್ಸ್ಗೆ ಪಂಚಾಯತಿ ಪರವಾಗಿ ವೈಯಕ್ತಿಕವಾಗಿ ಧನ್ಯವಾದಗಳು. ಹಾಗಾಗಿ ಮತ್ತೆ ಇದರ ಮುಂದಾಳಿಕೆ ತಗೊಂಡು ಎಲ್ಲ ಕೋಆರ್ಡಿನೇಟ್ ಮಾಡಿ ಎಲ್ಲರಿಗೂ ಪ್ರೋತ್ಸಾಹ ನೀಡಿ ಟೂರ್ನಮೆಂಟ್ ಆರ್ಗನೈಸ್ ಮಾಡಿದ್ದಕ್ಕೆ ನಮ್ಮ ಪಂಚಾಯತಿ ಮಾಜಿ ಅಧ್ಯಕ್ಷರು, ಮಾಜಿ ಸದಸ್ಯರಾದಂಥ ಶ್ರೀ ಗುರುವ್ರಿಗೂ ಕೂಡ ಪಂಚಾಯತಿ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಧನ್ಯವಾದಗಳು ಹೇಳ್ತೀನಿ. ನಾನು ಇಲ್ಲಿ ಜಾಸ್ತಿ ಹೊತ್ತೇನು ಮಾತಾಡೋ ಅವಶ್ಯಕತೆ ಇರೋದಿಲ್ಲ. ಆಟಕ್ಕೆಲ್ಲ ಬಂದಿದ್ದೀವಿ. ಎಲ್ಲ ಆಟಗಾರರು ಒಳ್ಳೆಯದಾಗಲಿ ಅಂತ ಹೇಳಿ ಎಲ್ಲರಿಗೂ ಆಲ್ ದ ಬೆಸ್ಟ್. ಚೆನ್ನಾಗಿ ಆಟ ಆಡಿ ಟೂರ್ನಮೆಂಟ್ ಚೆನ್ನಾಗಿ ಬರಲಿ. ಇನ್ನು ಭವಿಷ್ಯದಲ್ಲೂ ಇನ್ನು ಈ ಥರದ್ದು ಬೇರೆ ಬೇರೆ ಆಟಗಳಲ್ಲೂ ಟೂರ್ನಮೆಂಟ್ ನಡೆಸೋಕ್ಕೆ ನಮ್ಮ ಗುರುವರು ನಮ್ಗೆ ಸಹಕಾರ ಕೊಡ್ತಾರೆ, ಎಲ್ಲ ಹುಡುಗರು ಸಹಕಾರ ಕೊಡ್ತಾರೆ ಅಂತ ಅಂದ್ಕೊಂಡು ಬೇರೆ ಆಟದಲ್ಲೂ ಇದೇ ಥರ ಟೂರ್ನಮೆಂಟ್ ಮಾಡಿಸೋಣ ಅಂತೇಳಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ. SPL ಸೀಸನ್ 1ರ
ಪ್ರಥಮ ಚೆಂಡು ಉತ್ತಮವಾದ ಹೋರಾಟ, ಗ್ಯಾಪ್ನಲ್ಲಿ ಚೆಂಡು ಅವಳಿ ಓಟ ಮೂಲಕವಾಗಿ ಶಾರ್ಟ್ ಪಿಚ್ ಜಲವರೆ ಬಿಡಾಪ್ನತೆ ಚೆಂಡು ಎರಡನೇ ಓಟಕ್ಕೆ ಪ್ರಯತ್ನ, ರನ್ಔಟ್ ಆಗುವ ಸಾಧ್ಯತೆಯನ್ನು ಕೈ ಚೆಲ್ತಾ ಇದ್ದಾರೆ ಇಲ್ಲಿ ಬೌಲರ್. ಕಟ್ನಲ್ಲಿ ಒಟ್ಟಿ ಊಟ, ಎರಡನೇ ಪ್ರಥಮ ಚೆಂಡು ಕಟ್ ಮಾಡುವ ಮುಖ್ಯನಲ್ಲಿ ರನ್ಔಟ್ ನ ಸಾಧ್ಯತೆಯನ್ನು ಕೈ ಚೆಲ್ತಾ ಇದ್ದಾರೆ ಕ್ಷೇತ್ರಕ್ಷಕರು. ತನ್ಮೂಲಕವಾಗಿ ಎರಡನೇ ಓಟಕ್ಕೆ ಪ್ರಯತ್ನ, ಎರಡನೇ ಚೆಂಡು ಮತ್ತೊಮ್ಮೆ ಪಾಯಿಂಟ್ ನಲ್ಲಿ ಉತ್ತಮವಾದ ಕಟ್ ಶಾಟ್ ಮೂಲಕವಾಗಿ ಒಂಟಿ ಓಟದ ಬಿರುಸಿನ ಹೊಡೆತಕ್ಕೆ ಪ್ರಯತ್ನವನ್ನು ಈ ಬಾರಿ ಉತ್ತಮವಾದ ಹೊಡೆತ 30 yards ನಲ್ಲಿ ಒಂದು ಓಟದ ಸೇರ್ಪಡ ಎಸೆತಗಾರಿಕೆ ಕಂಡು ಬರ್ತಾ ಇದೆ. ಇಲ್ಲಿ ಯಾಂಕರ್ ಮಾದರಿಯ ಬೇರುಸಿನ ಹೊಡೆತಕ್ಕೆ ಮುಂದಾಗಿದ್ರು, ಮೂಲಕವಾಗಿ ಸುಂದರತೆ ಕ್ಯಾಚ್ ಅನ್ನು ಪಟ್ಟು ರಕ್ಷಣಾತ್ಮಕವಾದ ಮತ್ತೊಮ್ಮೆ ಕ್ಯಾಚ್ ಅನ್ನ ಕೈ ಚೆಲ್ತಾ ಇದ್ದಾರೆ. ಶಾಂತಿಪುರ ಪಂಚಾಯಿತಿಯ ವ್ಯಾಪ್ತಿಯ ಎಲ್ಲ ಹಳ್ಳಿಗಳಿಗೂ ಕ್ರಿಕೆಟ್ ಪಂದ್ಯಾವಳಿಗಳನ್ನು ಏರ್ಪಡಿಸಿದ್ದಾರೆ. ಅದು ಯಾರು ಇದನ್ನು ನಮ್ಮ ತಾಲೂಕಲ್ಲಿ ಪ್ರಾರಂಭ ಮಾಡಿದ್ರೋ ಗೊತ್ತಿಲ್ಲ, ಅವರಿಗೆ ನನ್ನ ಮೊದಲನೇದಾಗಿ ಅಭಿನಂದನೆ ಸಲ್ಲಿಸ್ತೀನಿ. ಯಾಕಪ್ಪ ಅಂದರೆ ಈ ರಾಜಕೀಯ ವೈಷಮ್ಯಗಳಿಂದ ಎಲ್ಲರೂ ಕೆಲವ್ರಿಗೆ ಆಟಗಾರರು ಪಾಪ ಕ್ರಿಕೆಟ್ಗಳನ್ನ ಆಟಗಳಲ್ಲಿ ಕೂಡ ಹಾಜರಾಗ್ಬಿಟ್ಟವ್ರೆ. ಈ ಎಲೆಕ್ಷನ್ ಚುನಾವಣೆಗಳು ಬಂದು ನಮ್ಮ ಜೊತೆಲಿ ಇದ್ದವನಾಗಿ BJP ಮಾಡಿಬಿಡ್ತಾನೆ, ಇನ್ನೊಬ್ಬ ಕಾಂಗ್ರೆಸ್ ಮಾಡ್ತಾನೆ ಅಂದ್ಬಿಟ್ಟು. ಇದು ಯಾರು ನಮ್ಮ ತಾಲೂಕಲ್ಲಿ ಈ ಪ್ರಾರಂಭ ಮಾಡಿದ್ರೋ ಗೊತ್ತಾಗ್ತಾ ಇಲ್ಲ. ಎಲ್ಲ ಪಂಚಾಯತಿಗಳು ಮಾಡ್ತಾವ್ರೆ. ಇದೊಂದು ಒಳ್ಳೆ ಎಲ್ಲರೂ ಒಗ್ಗೂಡಾಗಿ ಪಂಚಾಯತ್ ಒಂದಾಗಿ ಹೋಗೋಕ್ಕೆ ಒಂದು ಅವಕಾಶಗಳು ಈ ಕ್ರಿಕೆಟ್ ಪಂದ್ಯಗಳು ಹೀಗೆ ನಡೀಲಿ, ಈ ಕ್ರಿಕೆಟ್ ಮುಂದುವರಿಸಲಿ ಅಂತ ನಾನು ತಮ್ಮಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲ ಇಲ್ಲಿ ಶಾಂತಿಪುರ ಪಂಚಾಯತಲ್ಲಿ ಯಾವುದೇ ಪಾರ್ಟಿ ಇಲ್ಲದೆ ಎಲ್ಲ ಪಕ್ಷದವರು ಸೇರಿ ಟೂರ್ನಮೆಂಟ್ ಮಾಡಿ ಎಲ್ಲರೂ ಆಡ್ತಾ ಇದ್ದಾರೆ. ಅವರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಶಾಂತಿಪುರ ಗ್ರಾಮ ಪಂಚಾಯತಿ ವತಿಯಿಂದ ಶಾಂತಿಪುರ ಪಂಚಾಯತ್ ಪ್ರೀಮಿಯಂ ಕ್ರಿಕೆಟ್ ಲೀಗ್ನ ಇವತ್ತು ಫಸ್ಟನೇ ಸೀಸನ್ನ ಉದ್ಘಾಟನೆ ಆಗೋದರ ಮುಖಾಂತರ ಈ ಒಂದು ಕ್ರಿಕೆಟ್ ಪಂದ್ಯಗಳನ್ನ ಆರಂಭವಾಗಿದೆ. ಇದರ ಉದ್ದೇಶ ಇಲ್ಲಿ ಸ್ಥಳೀಯವಾಗಿ ಪಂಚಾಯತಿಲಿರ್ತಕ್ಕಂಥ ಆಟಗಾರರನ್ನ ಅವರ ಪ್ರತಿಭೆಗಳನ್ನು ಹೊರಹೊಮ್ಮುವುದು, ಅವರ ಪ್ರತಿಭೆಗಳನ್ನು ಮತ್ತಷ್ಟು ಅವರು ಪಡಿಸ್ಕೊಳ್ಳೋದಕ್ಕೋಸ್ಕರ ಈ ಒಂದು ಕ್ರೀಡಾಕೂಟವನ್ನು ಕ್ರಿಕೆಟ್ ಆಟವನ್ನು ಆಯೋಜನೆ ಮಾಡಿದ್ದಾರೆ. ಈ ಒಂದು ಕ್ರಿಕೆಟ್ ಪಂದ್ಯಗಳಲ್ಲಿ ಭಾಗಿಸಿರ್ತಕ್ಕಂಥ ಎಲ್ಲ ತಂಡಗಳಿಗೂ ನಾನು ಮೊದಲಿಗೆ ಶುಭವನ್ನು ಕೋರುತ್ತೇನೆ. ಈ ಒಂದು ಆಟವನ್ನು ಆಡುವುದರ ಮುಖಾಂತರ ಅವರು ಆರೋಗ್ಯವನ್ನು ಸಹ ಕಾಪಾಡಿಕೊಳ್ಳಿ ಅಂತ ನಾನು
ಈ ಶಾಂತಿಪುರ ಪಂಚಾಯತಿ ಎಲ್ಲ ಕ್ರಿಕೆಟ್ ಆಟಗಾರರಿಗೆ ನಾನು ಹೇಳೋಕ್ಕೆ ಇಚ್ಛೆ ಪಡ್ತೇನೆ. ಈ ಒಂದು ಎಲ್ಲ ಈ ತಾಲೂಕಲ್ಲಿ ನಾನು ಕಂಡಂತೆ ಸುಮಾರು ಪಂಚಾಯತಿಗಳಲ್ಲಿ ಈ ಒಂದು ಕ್ರಿಕೆಟ್ ಪಂದ್ಯವನ್ನು ಆಯೋಜನೆ ಮಾಡುವುದರ ಮುಖಾಂತರ ಆಟಗಾರರನ್ನು ಪ್ರೋತ್ಸಾಹ ಮಾಡುತ್ತಾ ಬಂದಿದ್ದಾರೆ. ಹಾಗಾಗಿ ನಮ್ಮ ಪಂಚಾಯತಿಯಲ್ಲೂ ಸಹ ಈಗ ಈ ಒಂದು ಕ್ರಿಕೆಟ್ ಪಂದ್ಯಾವಳಿಗಳನ್ನು ಆಯೋಜನೆ ಮಾಡಿದ್ದೇವೆ. ಹಾಗಾಗಿ ಎಲ್ಲ ಆಟಗಾರರಿಗೂ ಒಂದು ಕಿವಿ ಮಾತನ್ನು ಹೇಳ್ತೇನೆ, ಆಟ ಸೋಲು ಗೆಲುವು ಇದ್ದಿದ್ದೆ, ಯಾರಾದರೂ ಒಬ್ಬರು ಸೋಲಲೇಬೇಕು, ಗೆಲ್ಲಲೇಬೇಕು. ಹಾಗಾಗಿ ಪ್ರತಿ ಆಟವನ್ನು ಆಡುವುದರ ಮುಖಾಂತರ ನೀವು ಎಂಜಾಯ್ ಮಾಡುವುದರ ಮುಖಾಂತರ ಈ ಒಂದು ಕ್ರೀಡೆಯನ್ನು ಯಶಸ್ವಿಗೊಳಿಸಿ ಈ ಕ್ರೀಡಾಕೂಟಗಳು ಹೀಗೆ ಮುಂದಿನ ದಿನಗಳಲ್ಲಿ ಇನ್ನೂ ಉತ್ತಮ ಮಟ್ಟದಲ್ಲಿ ಆಯೋಜನೆ ಮಾಡಲಿ. ಆ ಹುಡುಗರ ಆಯೋಜನೆ ಮಾಡಿರ್ತಕ್ಕಂಥ ಯುವಕರ ಹಿಂದೆ ನಾವು ಸದಾ ಇರ್ತೇವೆ, ಪ್ರೋತ್ಸಾಹ ಸಹ ಕೊಡುತ್ತಾ ಈ ಒಂದು ಕ್ರೀಡಾ ಉತ್ತೇಜನವನ್ನು ಮಾಡ್ತೇವೆ. ಹಾಗಾಗಿ ಮತ್ತೊಮ್ಮೆ ಈ ಕ್ರೀಡಾಕೂಟದಲ್ಲಿ ಭಾಗವಹಿಸಿದಂಥ ಎಲ್ಲ ಆಟಗಾರನೇ ಶುಭವನ್ನು ಕೊಡ್ತೇನೆ.